Good morning, students. So last class ಅಲ್ಲಿ ಫಿಫ್ತ್ ಮತ್ತು ಸಿಕ್ಸ್ತ್ ಚಾಪ್ಟರ್ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ದಟ್ಟು 12 ಮಾರ್ಕ್ಸ್ ಪ್ರಾಬ್ಲಮ್ ಸೆಗ್ಮೆಂಟಲ್ಲಿ ಬರ್ತಕ್ಕಂಥ ಚಾಪ್ಟರ್ ಇದು. ಆ ಚಾಪ್ಟರ್ ಬಗ್ಗೆ ಇವತ್ತು ನಾವು ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ದಟ್ ಮೀನ್ಸ್ ಚಾಪ್ಟರ್ ಏನು ಹೋಗ್ತೀರಾ, ಯಾವ ರೀತಿ ಪ್ರಾಬ್ಲಮ್ಸ್ ರೈಸ್ ಆಗುತ್ತೆ ಅನ್ನೋದು. ಸೊ ಆ ಚಾಪ್ಟರ್ ಯಾವುದು ಅಂತ ನಮಗೆ ಚಾಪ್ಟರ್ ಮುಗಿಸ್ತಾರೆ. So chapter ಯಾವಂದ್ರೆ ಡಿಪ್ರಿಸಿಯೇಷನ್, ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ಸ್. ಇದು ಆ್ಯಕ್ಚುಲಿ ಫಸ್ಟ್ ಎಲ್ಲ ಏನು ಮಾಡ್ತೀನಿ, ಸೆಕೆಂಡ್ ಇಯರಲ್ಲಿ ಫಸ್ಟ್ ಚಾಪ್ಟರ್ ಇರ್ತಾ ಇತ್ತು. ಸೆಕೆಂಡ್ PUCಗೆ ಮೊದಲನೇ ಚಾಪ್ಟರ್ ಡಿಪ್ರಿಸಿಯೇಷನ್ ಅಂತ ಇತ್ತು. ಸೊ ಈ 2 years ಬ್ಯಾಕಿಂದ ನಿಮಗೆ ಈ ಚಾಪ್ಟರ್ ಫಸ್ಟ್ ಇಯರ್ಗೆ ಇಟ್ಟಿತ್ತು. ಸೊ ಈ ಡಿಪ್ರಿಸಿಯೇಷನ್ ಬಗ್ಗೆ ಫಸ್ಟ್ ಇಯರಲ್ಲಿ ನೀವು ಕಲಿತೀರಾ. ಸೊ ಇಲ್ಲಿ 3 ಆಸ್ಪೆಕ್ಟ್ಸ್ ಬರುತ್ತೆ ನಿಮಗೆ. ಒಂದು ಡಿಪ್ರಿಸಿಯೇಷನ್ನು, ಪ್ರಾವಿಷನ್ ಮತ್ತು ರಿಸರ್ವ್ಸ್ ಅಂತ. ಸೊ ಇದರಲ್ಲಿ ನಿಮಗೆ ಡಿಪ್ರಿಸಿಯೇಷನ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ದಟ್ ಮೀನ್ಸ್ 12 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಅಪೇರ್ ಆಗುತ್ತೆ. ಪ್ರಾವಿಷನ್ಸು ಮತ್ತು ರಿಸರ್ವ್ಸ್ ಅನ್ನೋದು ಥಿಯರಿ ಪಾರ್ಟ್. ಪ್ರಾವಿಷನ್ಸ್ ಅಂದ್ರೇನು, ರಿಸರ್ವ್ಸ್ ಅಂದ್ರೇನು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂತಾರೆ. ಜಸ್ಟ್ ಥಿಯರಿ ಪಾರ್ಟ್ ಅಷ್ಟೇ. 1 ಮಾರ್ಕ್ ಮತ್ತು 2 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು ಇದೆರಡು, ಪ್ರಾವಿಷನ್ಸು ಮತ್ತು ರಿಸರ್ವ್ಸು. ಬಟ್ ನಿಮಗೆ ಮೇನ್ ಕಾನ್ಸೆಪ್ಟ್ ಯಾವುದು ಈ ಚಾಪ್ಟರ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಯಾವುದು ಅಂದರೆ ಡಿಪ್ರಿಸಿಯೇಷನ್ ಮೇಲೆ ಬರ್ತದೆ. ಸೊ ಫಸ್ಟ್ ಇದೊಂಚೂರು ಡಿಪ್ರಿಸಿಯೇಷನ್ ಬಗ್ಗೆ ತಿಳ್ಕೊ. ವಾಟ್ ಈಸ್ ಡಿಪ್ರಿಸಿಯೇಷನ್? ಡಿಪ್ರಿಸಿಯೇಷನ್ ಅಂದರೆ ಏನು? ಡಿಪ್ರಿಸಿಯೇಷನ್ನ ಕನ್ನಡದಲ್ಲಿ ಸವಕಳಿ ಅಂತ ಕರೀತಾರೆ. ದಟ್ ಮೀನ್ಸ್ ವ್ಯಾಲ್ಯೂ ಏನಾಗೋದು ಡಿಕ್ರೀಸ್ ಆಗ್ತದೆ. ಡಿಪ್ರಿಸಿಯೇಷನ್ ನಥಿಂಗ್ ಬಟ್ ದಿ ಡಿಕ್ರೀಸ್ ಅಥವಾ ಡಿಪ್ಲೆಷನ್ ಅಥವಾ ರಿಟರ್ನ್ ಡೌನ್. ಏನಿಲ್ಲಿ ಕಡಿಮೆ ಆಗ್ತಾ ಇರೋದೇನು, ರೆಡ್ಯೂಸ್ ಆಗ್ತಾ ಇರೋದು. ರಿಡಕ್ಷನ್ ಅಂದರೂ ಒಂದೇ, ಡಿಪ್ರಿಸಿಯೇಷನ್ ಅಂದರೂ ಒಂದೇ, ರಿಟರ್ನ್ ಡೌನ್ ಅಂದರೂ ಒಂದೇ, ಡಿಕ್ರೀಸ್ ಅಂದರೂ ಒಂದೇ. ಅದು ಅಷ್ಟರ ಮೀನಿಂಗ್ ಏನು ಅಂದರೆ ಕಡಿಮೆ ಆಗ್ತಾ ಇದೆ. ಏನು ಕಡಿಮೆ ಆಗ್ತಾ ಇದೆ ಅಂದರೆ ವ್ಯಾಲ್ಯೂ. ಯಾವುದರ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂದರೆ ಅಸೆಟ್ಟಿನ ವ್ಯಾಲ್ಯೂ ಕಡಿಮೆ ಆಗ್ತಕ್ಕಂಥದ್ದು. ಅದಲ್ಲ ಫಿಕ್ಸ್ಡ್ ಅಸೆಟ್ಸ್ ಅಂತ ನಾವೇನು ಕರಿತೀವಿ ಬಿಸ್ನೆಸ್ ಅಕೌಂಟ್ಸಲ್ಲಿ. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಯಾವುದು? ಲ್ಯಾಂಡು, ಬಿಲ್ಡಿಂಗು, ಪ್ಲ್ಯಾಂಟು, ಮೆಷಿನರಿ, ಮೋಟಾರ್ ವೆಹಿಕಲ್ಸು, ಫರ್ನಿಚರ್ಸು, ಈ ಥರದ್ದೆಲ್ಲ ಫಿಕ್ಸ್ಡ್ ಅಸೆಟ್ಸ್. ನಾನು ನಿಮ್ಗೆ ಹೇಳಿದ್ದೆಲ್ಲ ಫಸ್ಟ್ ಚಾಪ್ಟರ್ ಬೇಸಿಕ್ ಟರ್ಮ್ಸ್ ಅನ್ನೋದ್ರಲ್ಲಿ ಅಸೆಟ್ಸ್ ಅಂದರೆ ಏನು, ಅಸೆಟ್ಸ್ ಟೈಪ್ಸ್ ಏನು ಅಂತ ಹೇಳಿದ್ವಿ. ಕರೆಂಟ್ ಅಸೆಟ್ಸು ಮತ್ತು ಫಿಕ್ಸ್ಡ್ ಅಸೆಟ್ಸ್. ಸೊ ಆ ಚಾಪ್ಟರ್ ಕಮೆಂಟ್ಸ್ ಮಾಡಿದಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ ಮೀನಿಂಗ್ ಆಫ್ ಅಸೆಟ್ಸ್ ಆ್ಯಂಡ್ ಎಕ್ಸಾಕ್ಟ್ ಮೀನಿಂಗ್ ಆಫ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಫಿಕ್ಸ್ಡ್ ಅಸೆಟ್ಸ್ ಏನು. ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಫಿಕ್ಸ್ಡ್ ಅಸೆಟ್ಸ್ ನಾವೇನು ಕರಿತೀವಲ್ಲ, ಮೆಷಿನರೀಸ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಫರ್ನಿಚರ್ಸ್ ಇರ್ಬೋದು. ಇದಿಷ್ಟು ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಆ ಫಿಕ್ಸ್ಡ್ ಅಸೆಟ್ಸು ವ್ಯಾಲ್ಯೂ ಕಡಿಮೆ ಆಗೋ ಪ್ರೋಸೆಸ್ಗೆ ನಾವೇನು ಕರಿತೀವಿ, ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಅದಾಯ್ತಲ್ಲ. ಸೊ ಒಂದು ಬಿಸ್ನೆಸ್ ಅನ್ನೋದ್ರಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಇರಲೇಬೇಕು. ಸುಮಾರು ಫಿಕ್ಸ್ಡ್ ಅಸೆಟ್ಸ್ ಅಂದರೆ ವಿತೌಟ್ ಫಿಕ್ಸ್ಡ್ ಅಸೆಟ್ಸ್ ಯು ಕಾಂಟ್ ಡೂ ಎನಿ ಬಿಸ್ನೆಸ್. ಸೊ ಫಿಕ್ಸ್ಡ್ ಅಸೆಟ್ಸ್ ಇಲ್ಲದೆ ಯಾವ ಬಿಸ್ನೆಸ್ಸಲ್ಲೂ ಕೂಡ ನೀವು ಸ್ಟಾರ್ಟ್ ಮಾಡೋಕ್ಕೂ ಅಲ್ಲ, ರನ್ ಮಾಡೋಕ್ಕೂ ಆಗುತ್ತೆ. ಸೊ ಅವಾಗ ಫಿಕ್ಸ್ಡ್ ಅಸೆಟ್ಸ್ ತುಂಬ ಇಂಪಾರ್ಟೆಂಟ್ ಅಸೆಟ್ಸ್ ಆಗಿರುತ್ತೆ ಬಿಸ್ನೆಸ್ಸನ್ನು ರನ್ ಮಾಡೋದಕ್ಕೆ. ಆ ಥರ ಫಿಕ್ಸ್ಡ್ ಅಸೆಟ್ಸನ್ನು ಏನು ಒಳಗೊಂಡಿರುತ್ತೆ ಬಿಸ್ನೆಸ್ಸು, ಆ ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂ ಪ್ರತಿ ಇಯರ್ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಆ ಫಿಕ್ಸ್ಡ್ ಅಸೆಟ್ಸನ್ನು ನಾವು ಬಿಸ್ನೆಸ್ಸಲ್ಲಿ ಇಟ್ಕೊಂಡಿರೋದೇನಂತಂದರೆ ಯೂಸ್ ಮಾಡೋದಕ್ಕೋಸ್ಕರ. ಆ ಫಿಕ್ಸ್ಡ್ ಅಸೆಟ್ಸನ್ನು ಯೂಸ್ ಮಾಡೋದ್ರಿಂದ ನಾವು ಇನ್ಕಮನ್ನು ಅರ್ನ್ ಮಾಡ್ತೀವಿ. ಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿರ್ಬೋದು, ನಾವು ಫಿಕ್ಸ್ಡ್ ಅಸೆಟ್ಸನ್ನು ಯೂಸ್ ಮಾಡಿಬಿಟ್ಟು ಇನ್ಕಮನ್ನು ಅರ್ನ್ ಮಾಡ್ತೀವಿ. ಅಂದರೆ ಯೂಸ್ ಮಾಡ್ತಾ ಮಾಡ್ತಾ ಆ ಅಸೆಟ್ಸ್ದು ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆ ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆಗೋ ಪ್ರೋಸೆಸ್ಗೆ ನಾವೇನು ಕರೆಯೋದು, ಡಿಪ್ರಿಸಿಯೇಷನ್. ಸೊ ಇಲ್ಲಿ ಮೀನಿಂಗ್ ಗೊತ್ತಿರೋ ಡಿಪ್ರಿಸಿಯೇಷನ್ ಅಂದರೆ ಏನು ಆ್ಯಂಡ್ ರೀಸನ್ಸ್ ಫಾರ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಯಾಕೆ ಆಗುತ್ತೆ, ಒಂದು ಅಸೆಟ್ ವ್ಯಾಲ್ಯೂ ಪ್ರತಿ ಇಯರು ಯಾಕೆ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ರೀಸನ್ಸ್ ಬರುತ್ತೆ. ಅದು ಕೂಡ ನಿಮಗೆ 2 ಮಾರ್ಕ್ಸ್ ಸೆಗ್ಮೆಂಟಲ್ಲಿ ಬರ್ತಕ್ಕಂಥ ಕ್ವೆಶನ್ಸ್. ಸ್ಟೇಟ್ ಎನಿ 2 ರೀಸನ್ಸ್ ಫಾರ್ ಡಿಪ್ರಿಸಿಯೇಷನ್. ಅಸೆಟ್ ವ್ಯಾಲ್ಯೂ ಯಾಕೆ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದೇನೆಂದರೆ ಸಿಂಪಲ್ ಆಗಿ ಯೂಸ್ ಮಾಡೋದು ಡ್ಯೂ ಟು ಕಾನ್ಸ್ಟ್ಯಾಂಟ್ ಯೂಸ್. ತುಂಬ
ಎವ್ರಿ ಇಯರ್ ಅಥವಾ ಕಾನ್ಸ್ಟೆಂಟ್ ನಾವು ಯೂಸ್ ಮಾಡೋದ್ರಿಂದ ಏನಾಗ್ತಾ ಇರುತ್ತೆ, ಅಸೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆ್ಯಂಡ್ ದೆನ್ ಪ್ಯಾಸೇಜ್ ಆಫ್ ಟೈಮ್. ಸೊ ಟೈಮ್ ಪಾಸ್ ಆಗ್ತಾ ಆಗ್ತಾನು ಅಸೆಟ್ ವ್ಯಾಲ್ಯೂ ಕೂಡ ನೀನು ಯೂಸ್ ಮಾಡೋ ಬಿಡು, ಕೆಲವೊಂದು ಅಸೆಟ್ಸ್ ಏನು ಅಂದರೆ ದಿನಗಳು ಕಳೀತಾ ಇದ್ದಾವೆ ಅಂದರೆ ಅಸೆಟ್ ವ್ಯಾಲ್ಯೂ ಕೂಡ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಕೆಲವೊಂದು ರೀಸನ್ಸ್ ಇದೆ, ಆ ರೀಸನ್ಸಿಂದ ಪ್ರತಿ ಬಿಸ್ನೆಸ್ಸಲ್ಲೂ ಅಸೆಟ್ಸ್ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದನ್ನು ನೋಡ್ತಾರೆ, ರೀಸನ್ಸ್ ಫಾರ್ ಡಿಪ್ರಿಸಿಯೇಷನ್. ಆ್ಯಂಡ್ ದೆನ್ ನೀಡ್ ಫಾರ್ ಚಾರ್ಜಿಂಗ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನನ್ನು ನಾವು ಯಾಕೆ ಚಾರ್ಜ್ ಮಾಡಬೇಕು ಅಥವಾ ಡಿಪ್ರಿಸಿಯೇಷನನ್ನು ಯಾಕೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಕೂಡ ಒಂದು ಇಂಪಾರ್ಟೆಂಟ್ ಕ್ವೆಶನ್ ನಿಮಗೆ. ಯಾಕೆ ಮೈನ್ ರೀಸನ್ ಏನು ಅಂತಂದರೆ ಟು ನೋ ದಿ ಎಕ್ಸಾಕ್ಟ್ ಪ್ರಾಫಿಟ್ ಆಫ್ ದಿ ಫರ್ಮ್. ಒಂದು ಕಂಪನಿಯ ಅಥವಾ ಒಂದು ಫರ್ಮಿನ ಎಕ್ಸಾಕ್ಟ್ ಪ್ರಾಫಿಟನ್ನು ನಾವು ತಿಳ್ಕೊಬೇಕು ಅಂತಂದರೆ ವಿ ಹ್ಯಾವ್ ಟು ಚಾರ್ಜ್ ಡಿಪ್ರಿಸಿಯೇಷನ್. ನಾವು ಡಿಪ್ರಿಸಿಯೇಷನನ್ನು ಕನ್ಸಿಡರೇಷನ್ಗೆ ತಗೊಳ್ಳಿಲ್ಲ ಅಂದರೆ ನಮ್ಮ ಕಂಪನಿ ಎಕ್ಸಾಕ್ಟ್ ಪ್ರಾಫಿಟನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಮಾರು ರೀಸನ್ಸ್ ಇದ್ದಾವೆ ವೈ ವಿ ನೀಡ್ ಟು ಚಾರ್ಜ್ ದಿ ಡಿಪ್ರಿಸಿಯೇಷನ್. ಆ ಕಾನ್ಸೆಪ್ಟ್ ಹೋಗ್ತೀರಾ. ಆ್ಯಂಡ್ ನಿಮಗೆ 12 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ಅಂತ ಹೇಳಿದ್ನಲ್ಲ, 12 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ಬರೋದು ಮೆಥಡ್ಸ್ ಆಫ್ ಚಾರ್ಜಿಂಗ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಪ್ರೋಸೆಸ್ ಗೊತ್ತಾಯ್ತಲ್ಲ, ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆಗೋ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಎಷ್ಟು ವ್ಯಾಲ್ಯೂ ಕಡಿಮೆ ಆಗಿದೆ, ನಮ್ಮ ಅಸೆಟ್ಟಿನ ವ್ಯಾಲ್ಯೂ ಎಷ್ಟು ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ 2 ಮೆಥಡ್ ಇದೆ. ಸುಮಾರು ಮೆಥಡ್ಸ್ ಇದ್ದಾವೆ, 4 to 5 ಮೆಥಡ್ಸ್ ಇದೆ. ಬಟ್ ನಿಮಗೆ ನಿಮ್ಮ ಸಿಲೆಬಸ್ಸಲ್ಲಿ 2 ಮೆಥಡನ್ನು ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ರೆ ಆ 2 ಮೆಥಡ್ ಮೇಲೆ ನಿಮಗೆ 12 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್. ಯಾವುದೇ 2 ಮೆಥಡ್ ಸಿಂಪಲ್ ಆಗ್ತದೆ. Straight line method or fixed installment method. First method ಏನು, straight line method ಅಥವಾ fixed installment method. ಇದೆರಡರದ್ದು ಸೇಮ್ ಮೀನಿಂಗ್. ಸ್ಟ್ರೈಟ್ ಲೈನ್ ಮೆಥಡ್ ಒಂದು ಅಂದರೆ ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್ ಅಂದರು. ಈ ಮೆಥಡಲ್ಲಿ ಏನು ಅಂದರೆ ಎವ್ರಿ ಇಯರು ಅಸೆಟ್ ಡಿಪ್ರಿಸಿಯೇಷನ್ ಏನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಆ ಅಮೌಂಟ್ ಆಫ್ ಡಿಪ್ರಿಸಿಯೇಷನು ಎವ್ರಿ ಇಯರ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಆಯ್ತಲ್ಲ, ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ರಿಮೈನ್ಸ್ ಸೇಮ್ ಇನ್ ಎವ್ರಿ ಇಯರ್. ಸೊ ಅಲ್ಲಿ ಎಷ್ಟೆಲ್ಲ ಹೇಳ್ತಾರೆ, ಫಿಕ್ಸ್ ಇನ್ಸ್ಟಾಲ್ಮೆಂಟ್ ಮೆಥಡ್ ಅಂದರೆ ಎವ್ರಿ ಇಯರ್ದು ಡಿಪ್ರಿಸಿಯೇಷನ್ ಏನಾಗಿರುತ್ತೆ ಅದು ಫಿಕ್ಸ್ಡ್ ಆಗಿರುತ್ತೆ. ಅಂದರೆ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಇಯರ್ ಬೈ ಇಯರು ಚೇಂಜ್ ಆಗೋದಿಲ್ಲ. ಪ್ರತಿ ನೀವು 10 ವರ್ಷ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ರು 10 ವರ್ಷ ಮೊದಲನೇ ವರ್ಷ ಏನು ಡಿಪ್ರಿಸಿಯೇಷನ್ ಇತ್ತೋ ಅಷ್ಟು 10 ವರ್ಷನೂ ಸೇಮ್ ಡಿಪ್ರಿಸಿಯೇಷನ್ನೇ ಬರುತ್ತೆ. ಸ್ಟ್ರೈಟ್ ಲೈನ್ ಮೆಥಡ್ ಮತ್ತು ಅಥವಾ ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತೀನಿ. ಸೊ ಇದರ ಮೇಯ್ನು ಫೀಚರ್ ಏನಂತಂದರೆ ಅಮೌಂಟ್ ಆಫ್ ಡಿಪ್ರಿಸಿಯೇಷನು ಚೇಂಜ್ ಆಗೋದಿಲ್ಲ. ಆ್ಯಂಡ್ ಇದರಲ್ಲಿ ನಾವು ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾವುದ್ರ ಮೇಲೆ ಅಂದರೆ ಅಸೆಟ್ ವ್ಯಾಲ್ಯೂ ಏನಿರುತ್ತೆ ಬಿಗಿನಿಂಗ್ ಇಯರಲ್ಲಿ, ಆ ಬಿಗಿನಿಂಗ್ ಇಯರ್ ವ್ಯಾಲ್ಯೂ ಮೇಲೆ ಎವ್ರಿ ಇಯರ್ ಏನು ಮಾಡ್ತೀವಿ ನಾವು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತೀವಿ. ಅದೊಂದೇ ರೀಸನ್ಗೋಸ್ಕರನೇ ಇಲ್ಲಿ ಡಿಪ್ರಿಸಿಯೇಷನ್ ಅಮೌಂಟ್ ಏನಾಗಿರುತ್ತೆ, ಫಿಕ್ಸ್ಡ್ ಆಗಿರುತ್ತೆ. ಯಾಕೆಂದರೆ ಯಾವ ಅಮೌಂಟ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಆ ಅಮೌಂಟು ಚೇಂಜ್ ಆಗಲ್ಲ. ಆಮೇಲೆ ಈಗ 10,000ಕ್ಕೆ 10% ಬಡ್ಡಿ ಅಂತ ತಿಳ್ಕೊ, 10,000 rupees ವ್ಯಾಲ್ಯೂಗೆ 10% ಇಂಟ್ರೆಸ್ಟ್ ಅಂದರೆ ಎಷ್ಟಾಗುತ್ತೆ, 1,000 rupees ಆಗುತ್ತೆ. ಇನ್ನು 10 ವರ್ಷ ಕ್ಯಾಲ್ಕುಲೇಟ್ ಮಾಡೋದು 10,000ಗೆ 10% ಅಂದರೆ ಎಷ್ಟು, 1,000 rupees. ಸೊ 10,000 rupees ಅಮೌಂಟು ಚೇಂಜ್ ಆಗಲಿಲ್ಲ ಅಂದರೆ 10% ಬರೋ ಇಂಟ್ರೆಸ್ಟ್ ಅಮೌಂಟ್ 1,000 ಕೂಡ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ನಿಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಯಾವ ರೀತಿ. ಸೊ ಇಷ್ಟು ತಿಳ್ಕೊಳ್ಳಿ, ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಅಮೌಂಟ್ ಆಫ್ ಡಿಪ್ರಿಸಿಯೇಷನು ಎವ್ರಿ ಇಯರ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೊ ಸೆಕೆಂಡ್ ಮೆಥಡ್ ಏನು, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಥವಾ ರೆಡ್ಯೂಸಿಂಗ್ ವ್ಯಾಲ್ಯೂ ಮೆಥಡ್ ಅಂತ ಕರಿತೀವಿ. ದಟ್ ಮೀನ್ಸ್ ಇಲ್ಲಿ ವ್ಯಾಲ್ಯೂ ಆಫ್ ಅಸೆಟ್ ಅಂದರೆ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಎವ್ರಿ ಇಯರ್ ಏನಾಗುತ್ತೆ, ರಿಟರ್ನ್ ಡೌನ್. ದಟ್ ಮೀನ್ಸ್ ಪ್ರತಿ ಇಯರು ಅಸೆಟ್ ವ್ಯಾಲ್ಯೂ ಯಾವ ರೀತಿ ಕಡಿಮೆ ಆಗುತ್ತೆ ಅದೇ ರೀತಿ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಯಾಕೆ ಇಲ್ಲಿ ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಯಾಕೆ ಡಿಪ್ರಿಸಿಯೇಷನ್ ಅಮೌಂಟು ಸೇಮ್ ಇರುತ್ತೆ, ಇಲ್ಲಿ ಯಾಕೆ ಡಿಪ್ರಿಸಿಯೇಷನ್ ಅಮೌಂಟು ಚೇಂಜ್ ಆಗುತ್ತೆ ಅಂದರೆ
ಅಲ್ಲಿ ಇನಿಷಿಯಲ್ ವ್ಯಾಲ್ಯೂ ಏನಿರುತ್ತೆ, ಅಸೆಟನ್ನು ಪರ್ಚೇಸ್ ಮಾಡಿದಾಗ ಏನು ವ್ಯಾಲ್ಯೂ ಇರುತ್ತೆ ಫಸ್ಟ್ ಇಯರ್, ಅದ್ರ ವ್ಯಾಲ್ಯೂ ಮೇಲೆ ಎವ್ರಿ ಇಯರ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ಸ್ ವೈ ಡಿಪ್ರಿಸಿಯೇಷನ್ ಅಮೌಂಟು ಕಾಮನ್ ಆಗಿರುತ್ತೆ ಪ್ರತಿ ಇಯರ್ ಸೇಮ್. ಇಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದು ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೆ, ಅಂದರೆ ಅಸೆಟ್ ವ್ಯಾಲ್ಯೂ ಪ್ರತಿ ಇಯರ್ ಕಡಿಮೆ ಆಗ್ತಾ ಇದ್ರೆ ಆ ವರ್ಷದ ಬಿಗಿನಿಂಗ್ ಇಯರಲ್ಲಿ ಏನಿತ್ತು, ಈಗ ಫಾರ್ ಎಕ್ಸಾಂಪಲ್ 2020 ಒಂದು ಅಸೆಟ್ ಪರ್ಚೇಸ್ ಮಾಡ್ತೀವಿ, ಅವಾಗ ಅಸೆಟ್ ವ್ಯಾಲ್ಯೂ ಇತ್ತು, ಅದ್ರ ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಅಂದರೆ 2021ಗೆ ಈ ಅಸೆಟ್ ವ್ಯಾಲ್ಯೂ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಆ ಕಡಿಮೆ ಆದಂಥ ವ್ಯಾಲ್ಯೂನ ನಾವೇನಂತ ಕರಿತೀವಿ, ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಕರಿತೀವಿ. ಆ ಕಡಿಮೆ ಆಗಿರೋ ವ್ಯಾಲ್ಯೂ ಮೇಲೆ ಡಿಪ್ರಿಸಿಯೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಎವ್ರಿ ಇಯರ್ ಅಸೆಟ್ ವ್ಯಾಲ್ಯೂನು ಕಡಿಮೆ ಆಗ್ತಾ ಇರುತ್ತೆ. ಸೊ ಆ ಕಡಿಮೆ ಆಗಿರೋ ವ್ಯಾಲ್ಯೂ ಮೇಲೆ ಡಿಪ್ರಿಸಿಯೇಷನ್ ತಗೊಂಡಾಗ ಡಿಪ್ರಿಸಿಯೇಷನ್ ಅಮೌಂಟ್ ಕೂಡ ಏನಾಗುತ್ತೆ, ಎವ್ರಿ ಇಯರು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ಎರಡು ಮೆಥಡ್ ಇರುತ್ತೆ, ಸ್ಟ್ರೈಟ್ ಲೈನ್ ಮೆಥಡ್ ಮತ್ತು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಮೇಲೆ. ಎರಡು ಮೆಥಡ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ 12 ಮಾರ್ಕ್ಸ್ಗೆ ಎರಡೂ. ಯಾವ್ದಾದ್ರು ಒಂದು ಮೆಥಡನ್ನು ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ, ತುಂಬ ಸಿಂಪಲ್ ಆಗಿರುತ್ತೆ, ಆರಾಮಾಗಿ ಮಾಡ್ಬೋದು ಪ್ರಾಬ್ಲಮ್ನ. ಸೊ ಇದಿಷ್ಟು ಡಿಪ್ರಿಸಿಯೇಷನ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳ್ಬಿಡ್ತೀನಿ, ನಾವು ಒಂದು ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಅಸೆಟ್ಗೆ ಎಷ್ಟು ಮಂತ್ಸಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ 1 ಇಯರ್ ಯೂಸ್ ಮಾಡ್ತೀವಿ ಅಂದರೆ ನಾವಿಲ್ಲಿ ಅಸೆಟ್ಟು ಎಷ್ಟು ಯೂಸ್ ಮಾಡಿದ್ದೀವಿ, ನಾವು 1 ಇಯರಲ್ಲಿ ಈಗ ಇವತ್ತು ನಾವು ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಇವತ್ತಿಂದಲೂ ಲೆಕ್ಕ ಮಾಡಿ ಅಸೆಟ್ ಗೊತ್ತಾಯ್ತಲ್ಲ. 1 ಇಯರಲ್ಲಿ ನಾವು ಎಷ್ಟು ಮಂತ್ಸ್ ಯೂಸ್ ಮಾಡಿದ್ದೀವಿ ಅಸೆಟ್ಟನ್ನು, ಅಷ್ಟು ಮಂತ್ಸ್ಗೆ ಮಾತ್ರ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ 12 ಮಂತ್ಸ್ ಇದೆ ಅಂದ್ಕೊಳ್ಳಿ 1 ಇಯರ್, ನಾವು ಫಸ್ಟ್ ಮಂತಲ್ಲಿ ಅಸೆಟ್ ಪರ್ಚೇಸ್ ಮಾಡಿ ಲಾಸ್ಟ್ ಮಂತ್ವರೆಗೆ ಯೂಸ್ ಮಾಡಿದ್ದೀವಿ ಅಂತಂದರೆ, ಸೊ 12 ಮಂತ್ಸ್ ಪೂರ್ತಿ ಯೂಸ್ ಆಗಿದೆ ಅಸೆಟ್, ಅವಾಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಿರೋದು 12 ಮಂತ್ಸ್ಗೆ. ನಾವು 6 ಮಂತ್ ಆದಮೇಲೆ ಪರ್ಚೇಸ್ ಮಾಡಿದ್ವಿ, ಲಾಸ್ಟ್ 6 ಮಂತ್ಸ್ ಮಾತ್ರ ಅಸೆಟ್ ಯೂಸ್ ಆಗಿದೆ, ನಾವು ಪರ್ಚೇಸ್ ಮಾಡಿದ್ರೆ 6 ತಿಂಗಳು ಆದಮೇಲೆ ಅಂತಂದರೆ ಯೂಸ್ ಆಗಿದೆ ಎಷ್ಟು, ಔಟ್ ಆಫ್ 1 ಇಯರಲ್ಲಿ 6 ಮಂತ್ಸ್ ಮಾತ್ರ ಯೂಸ್ ಮಾಡಿದ್ವಿ ಅಂದರೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಕೂಡ 6 ಮಂತ್ಸ್ಗೆ. ಅಥವಾ ನಾವು ಬಿಗಿನಿಂಗಲ್ಲೇ ಪರ್ಚೇಸ್ ಮಾಡಿದ್ವಿ, ಇಯರ್ ಬಿಗಿನಿಂಗಲ್ಲಿ ಪರ್ಚೇಸ್ ಮಾಡಿದ್ವಿ, 4 ಮಂತ್ಸ್ ಯೂಸ್ ಮಾಡಿಬಿಟ್ಟು 4 ಮಂತ್ಸ್ ಆದಮೇಲೆ ಆ ಅಸೆಟನ್ನು ಸೇಲ್ ಮಾಡಬೇಕು. ಸೊ ಅಂದರೆ ಪರ್ಟಿಕ್ಯುಲರ್ ಇಯರಲ್ಲಿ ಅಸೆಟ್ ಯೂಸ್ ಆಗಿರೋದು ಎಷ್ಟು ಮಂತ್ಸು, 4 ಮಂತ್ಸ್, ಅಷ್ಟಕ್ಕೆ ಮಾತ್ರ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದರ್ಥ ಏನಂದರೆ 1 ಇಯರಲ್ಲಿ ಅಸೆಟ್ಟು ಎಷ್ಟು ಮಂತ್ಸ್ ಯೂಸ್ ಮಾಡಿರ್ತೀವಿ ಅಷ್ಟು ಮಂತ್ಸ್ಗೆ ಮಾತ್ರ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದಿಷ್ಟು ಡಿಪ್ರಿಸಿಯೇಷನ್ಗೆ ಸಂಬಂಧಪಟ್ಟ 12 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್. ಸೊ ಇಲ್ಲಿ ಉಳಿದಂಥದ್ದು ಯಾವುದಂದರೆ ಪ್ರಾವಿಷನ್ಸು ಮತ್ತು ರಿಸರ್ವ್ಸ್. ಸೊ ಈ ಪ್ರಾವಿಷನ್ಸು ಮತ್ತು ರಿಸರ್ವ್ಸ್ ನಿಮಗೆ ಪ್ರಾಬ್ಲಮ್ಸ್ ಇರೋದಿಲ್ಲ, ಥಿಯರಿ ಪಾರ್ಟ್ ಮಾತ್ರ ಇರುತ್ತೆ, 1 or 2 ಮಾರ್ಕ್ಸಿಗೆ ಕೇಳ್ತೀವಿ. ಪ್ರಾವಿಷನ್ಸ್ ಅಂದ್ರೆ ಏನು, ರಿಸರ್ವ್ಸ್ ಅಂದ್ರೆ ಏನು, ಮತ್ತು ರಿಸರ್ವ್ಸ್ ಅಲ್ಲಿ ಬರ್ತಕ್ಕಂಥ ಟೈಪ್ಸ್ ಏನು ಅನ್ನೋದನ್ನು. ಪ್ರಾವಿಷನ್ಸ್ ಅಂದರೆ ಇಸ್ ಅ ಚಾರ್ಜ್ ಅಗೇನೆಸ್ಟ್ ದಿ ಪ್ರಾಫಿಟ್, ಕಂಪನಿಯ ಪ್ರಾಫಿಟ್ಗೆ ಅಗೇನೆಸ್ಟ್ ಆಗಿ ಚಾರ್ಜ್ ಮಾಡ್ತಕ್ಕಂಥದ್ದು ಪ್ರಾವಿಷನ್ಸ್. ಅದಕ್ಕೆ ಎಕ್ಸಾಂಪಲ್ ಇದೆ ಡಿಪ್ರಿಸಿಯೇಷನ್ ನಂಬರ್, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆ್ಯಂಡ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಥವಾ ಬ್ಯಾಡ್ ಡೆಟ್ಸ್, ಇವೆಲ್ಲ ಎಕ್ಸಾಂಪಲ್ಸ್ ಯಾವುದಕ್ಕೆ, ಪ್ರಾವಿಷನ್ಸ್ಗೆ. ರಿಸರ್ವ್ಸ್ ಅಂದ್ರೆ ಏನು, ರಿಸರ್ವ್ಸ್ ಅಂದರೆ ದಿ ಅಮೌಂಟ್ ಕೆಪ್ಟ್ ಅಸೈಡ್ ಔಟ್ ಆಫ್ ದಿ ಪ್ರಾಫಿಟ್ಸ್ ಆಫ್ ದಿ ಫಾರ್ಮ್. ಒಂದು ಕಂಪನಿ ಅರ್ನ್ ಮಾಡೋ ಪ್ರಾಫಿಟಲ್ಲಿ ಸರ್ಟನ್ ಅಮೌಂಟನ್ನು ಏನು ಎತ್ತಿಡ್ತಾ ಇದ್ದೀವಿ, ಸೇವ್ ಮಾಡ್ತಾ ಇದ್ದೀವಿ, ಆ ಅಮೌಂಟನ್ನು ನಾವು ಏನಂತ ಕರಿತೀವಿ, ರಿಸರ್ವ್ಸ್ ಅಂತ ಕರಿತೀವಿ. ಆ ರಿಸರ್ವ್ಸಲ್ಲಿ ಟೈಪ್ಸ್ ಬರುತ್ತೆ, ಜನರಲ್ ರಿಸರ್ವ್, ಸ್ಪೆಸಿಫಿಕ್ ರಿಸರ್ವ್. ಯಾವುದೋ ಒಂದು ಪರ್ಪಸ್ಗೆ ಅಮೌಂಟನ್ನು ನಾವು ಸೇವ್ ಮಾಡ್ತಾ ಇದ್ದೀವಿ, ಪರ್ಪಸ್ ಇಲ್ಲಿ ಕ್ಲಿಯರ್ ಇಲ್ಲ, ಅಮೌಂಟ್ ಸೇವ್ ಮಾಡ್ತಾ ಇದ್ದೀವಿ, ಅದನ್ನು ಯಾವುದಕ್ಕೆ ಬೇಕಿದ್ರೆ ಯೂಸ್ ಮಾಡ್ಬೋದು, ಅದು ಯಾವ ರಿಸರ್ವ್ ಆಗುತ್ತೆ, ಜನರಲ್ ರಿಸರ್ವ್ ಆಗುತ್ತೆ. ಇದೇ ಪರ್ಪಸ್ಗೆ ಅಂತಲೇ ಅಮೌಂಟನ್ನು ಸೇವ್ ಮಾಡಿದ್ವಿ, ಅದೇ ಪರ್ಪಸ್ಗೆ ಮಾತ್ರ ಅದನ್ನು ಯೂಸ್ ಮಾಡಬೇಕಂತಂದರೆ ಅದೇನಾಗುತ್ತೆ, ಸ್ಪೆಸಿಫಿಕ್ ರಿಸರ್ವ್ ಆಗುತ್ತೆ. ಆ ಟೈಪ್ಸ್ ಎಕ್ಸ್ಪ್ಲೇನ್ ಮಾಡ್ತೀವಿ, ರಿಸರ್ವ್ಸ್ ಅಂದ್ರೇನು, ರಿಸರ್ವ್ಸ್ ಅಲ್ಲಿ ಬರ್ತಕ್ಕಂಥ ಟೈಪ್ಸ್ ಏನು, ಪ್ರಾವಿಷನ್ಸ್ ಅಂದ್ರೇನು, ಪ್ರಾವಿಷನ್ಸ್ಗಿನ ಎಕ್ಸಾಂಪಲ್ಸ್ ಯಾವುದಾದ್ರು, ಮತ್ತು ಈ ಪ್ರಾವಿಷನ್ಸ್ಗೂ ಮತ್ತು ರಿಸರ್ವ್ಸ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅನ್ನೋದನ್ನು ನೀವು ಈ ಚಾಪ್ಟ್ರಲ್ಲಿ ಕಲಿತೀವಿ. ಗೊತ್ತಾಯ್ತಲ್ಲ. ಡಿಪ್ರಿಸಿಯೇಷನ್ ಮೇಲೆ 12 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಇರುತ್ತೆ, 2 ಮೆಥಡ್ ಇರುತ್ತೆ, ಸ್ಟ್ರೈಟ್ ಲೈನ್ ಮೆಥಡ್ ಮತ್ತು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ಅದೆರಡರಲ್ಲಿ ಯಾವ ಮೆಥಡ್ ಮೇಲೆ ಬೇಕಿತ್ತು ಪ್ರಾಬ್ಲಮ್ಸ್ ಕೇಳ್ಬೋದು 12 ಮಾರ್ಕ್ಸ್ಗೆ. ಇನ್ನಿದೆರಡು ಥಿಯರಿ ಪಾರ್ಟ್ 1 ಮಾರ್ಕ್ ಮತ್ತು 2 ಮಾರ್ಕಿಗೆ ಕೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಚಾಪ್ಟರ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಇದೆ, ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ನ